ಪ್ರಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾವು ನಮ್ಮ ಮನೆಯನ್ನು ತುಂಬ ಸರಳವಾಗಿ ಕೈಗೆಟುಕೋ ವಸ್ತುಗಳಿಂದ ಹೇಗೆ ಅಲಂಕಾರ ಮಾಡ್ಬೋದು ಅನ್ನೋದನ್ನು ಇವತ್ತು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ನಾವು ಹೌಸ್ ವೈಫ್ಸ್ ಅಂದರೆ ಹೋಮ್ ಮೇಕರ್ಸ್, ಗೃಹಿಣಿಯರು ಅಡುಗೆ ಮನೆಗೆ ಅಷ್ಟೇ ಅಲ್ಲ, ಇಡೀ ಮನೆಯನ್ನು ಮಕ್ಕಳನ್ನು ಎಲ್ಲರೂ ನಿಭಾಯಿಸ್ಕೊಂಡು ಸಿಗುವಂಥ ಸ್ವಲ್ಪ ಸಮಯದಲ್ಲಿ ಬಿಡುವು ಮಾಡಿಕೊಂಡು ನಾವು ನಮಗಿಷ್ಟ ಆಗೋ ಥರ ಮನೆಯಲ್ಲಿರೋ ವಸ್ತುಗಳ ಜೊತೆಗೆ ಅಗತ್ಯವಿದ್ದರೆ ಸ್ವಲ್ಪ ಹೊಸದಾಗಿ ಎಕಾನಮಿ ಆಗಿರುವಂಥ ಸಾಮಾನುಗಳನ್ನು ತೆಗೆದುಕೊಂಡು ಅಚ್ಚುಕಟ್ಟಾಗಿ ಜೋಡಿಸಿದ್ರೆ ನಮಗೂ ಮನೆಯವ್ರಿಗೂ ಮತ್ತು ಮನೆಗೆ ಬರುವಂಥ ಫ್ರೆಂಡ್ಸ್ಗಳಾಗಿರಲಿ, ಗೆಸ್ಟ್ ಆಗಿರಲಿ, ಎಲ್ರಿಗೂ ಸಂತೋಷ ಸಿಗುತ್ತೆ ಅಲ್ವಾ. ನಾನು ನರ್ಸರಿಯಿಂದ ಇಂಡೋರ್ ಪ್ಲಾಂಟ್ಸ್ಗಳನ್ನು ತುಂಬ ತೊಗೊಂಡು ಬರ್ತೀನಿ. ಸ್ಟೆಪ್ಸ್ ಮೇಲೆ ಹಾಲು ಮತ್ತು ರೂಮ್ ಕಾರ್ನರ್ಗಳಲ್ಲೆಲ್ಲ ನೀಟಾಗಿ ಸ್ಟ್ಯಾಂಡಲ್ಲಿ ಜೋಡಿಸಿಡ್ತೀನಿ. ಅವುಗಳನ್ನು ಇನ್ನೊಂದು ಪಾಟ್ ಒಳಗಡೆ, ಅಂದರೆ ನೀರು ಹಾಕಿದಾಗ ಗಿಡದ ಮಣ್ಣು ನೆಲದ ಮೇಲೆ ಬರಬಾರ್ದು, ಹಾಗೆ ಗಿಡಗಳು ಹಾಕಿರೋವಂಥ ಹಳೆ ಪಾಟ್ಗಳು ಹೊಸ ಥರ ಕಾಣಬೇಕು ಅಂತ ಈ ಥರ ಬೋರ್ಗಳಲ್ಲಿ ಇಡ್ತಾ ಇರ್ತೀನಿ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಬ್ರಾಸ್ ಬೌಲ್ಸ್ ಅಂದರೆ ಹಿತ್ತಾಳೆ ಪಾತ್ರೆಗಳನ್ನು ತುಂಬ ಯೂಸ್ ಮಾಡ್ತಾಯಿದ್ದೆ. ಈ ನಡುವೆ ಅವುಗಳನ್ನ ಪಾಲಿಷ್ ಮಾಡಬೇಕು ಮತ್ತು ಒಳಗಡೆಗೆ ಗಿಡಕ್ಕೆ ನೀರು ಹಾಕುವಾಗ ನೀರು ನಿಂತು ಕ್ಲೀನ್ ಮಾಡೋದು ತುಂಬ ಟೈಮ್ ಬೇಕಾಗುತ್ತೆ. ಆದ್ದರಿಂದ ಈ ಬ್ರಾಸ್ ಬೌಲ್ಸ್ಗಳನ್ನು ಅಕೇಷನಲ್ಲಿ ನಾನು ಯೂಸ್ ಮಾಡೋದ್ರಿಂದ ನನಗೂ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಮತ್ತು ಈ ಥರ ಚೇಂಜಸ್ ಮಾಡ್ತಾಯಿದ್ರೆ ಆವಾಗವಾಗ ಪಾಸಿಟಿವ್ ವೈಬ್ಸ್ ಕೂಡ ಬರುತ್ತೆ. ಇದು ರಿವರ್ಸಿಬಲ್ ಸೋಫಾ ಕವರ್ಸು. ಒಂದು ಟೈಮ್ ಈ ಥರ ಹಾಕ್ತೀವಿ, ಇನ್ನೊಂದು ಟೈಮು ಇದನ್ನು ತಿರುಗಿಸಿ ಹಾಕ್ತೀವಿ. ಈ ಕಾರ್ನರ್ನ ನಾನು ತುಂಬ ಇಷ್ಟಪಡ್ತೀನಿ ಹಾಲ್ನಲ್ಲಿ. ಯಾಕೆಂದರೆ ಈ ಸೋಫಾನ ನಾವು ಇದು ಕಸ್ಟಮೈಸ್ ಮಾಡಿಸಿ ತೊಗೊಂಡಿರೋದು. ಫ್ರೆಂಡ್ಸ್, ಇದನ್ನೆಲ್ಲ ನೋಡ್ತಾ ಇದ್ದರೆ ನಿಮಗೂ ಅನಿಸ್ಬೋದು, ಒಬ್ಬೊಬ್ಬರಿಗೆ ಒಂದೊಂದು ಅಭಿರುಚಿ ಇರುತ್ತೆ. ಸೊ ನಾವು ಈ ರೀತಿ ಒಂದು ಸುಲಭವಾಗಿ ಸರಳವಾಗಿ ನಮ್ಮ ಮನೆಯನ್ನು ಹೇಗೆ ಅರೇಂಜ್ ಮಾಡ್ಕೊಳ್ಬೋದು ಅಂತ ಒಂದು ಐಡಿಯಾ ಬರುತ್ತೆ ಅಲ್ವಾ. ಇದು ಹಾಲ್ನಲ್ಲಿ ನೋಡಿ ಬುದ್ಧಂದು ಒಂದು ಪೋಸ್ಟರ್ ತಂದು ನಾವು ಸ್ಟಿಕ್ ಮಾಡಿರೋದು. ಪೇಂಟ್ ಥರನೇ ಕಾಣಿಸುತ್ತೆ, ಯಾರು ಬಂದರೂ ಹಾಗೆ ಕೇಳ್ತಾರೆ ಪೇಂಟ ಅಂತ. ಅದ್ರ ಪಕ್ಕ ಒಂದೆರಡು ಗಿಡಗಳನ್ನ ಇಟ್ಟರೆ ಶೋ ಗಿಡಗಳು. ಇದು ಅರೇಲಿಯಾ ಅಂಥೇಳಿ ತುಂಬ ಚೆನ್ನಾಗಿ ದೊಡ್ಡ ಮರ ಆಗಿ ಬರುತ್ತೆ. ಇದು ಒಂದು 13 ವರ್ಷದಿಂದ ನನ್ನ ಜೊತೆ ಇದೆ. ನನಗೆ ಗಿಡಗಳು ಬೆಳೆಸೋದು ಅಂದರೆ ಗಾರ್ಡನಿಂಗು ತುಂಬಾ ಇಷ್ಟ. ಒಂದು ಸಣ್ಣ ಗಿಡಗಳನ್ನು ಕೂಡ ನಾನು ಹಾಳು ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಇದು ವೆರಿಗೇಟೆಡ್ ಅರೇಲಿಯಾ ಅಂದರೆ ಗ್ರಾಫ್ಟ್ ಮಾಡಿರೋವಂಥದ್ದು. ಅದರ ತುಂಬ ಗಿಡಗಳಾಗಿದೆ. ಇದನ್ನು ನಾನು ಸುಮಾರು ಜನಕ್ಕೆ ಕೊಟ್ಟಿದ್ದೀನಿ. ಚಿಕ್ಕ ಚಿಕ್ಕ ಎಲೆಗಳಿರೋಂಥದ್ದು ದೊಡ್ಡದಾಗಿ ಕಾಣಿಸುತ್ತೆ. ಅದರ ಕಾಂಡನ ನೋಡಿ ಎಷ್ಟು ದಪ್ಪಕ್ಕೆ ಬಂದಿದೆ ಅಂತ. ಇದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಥರ ಕಾಣಿಸ್ತಾ ಇದೆ ಅಲ್ವಾ. ಕೆಲೆಥಿಯಾ ಅಂತ ಹೇಳ್ತಾರೆ ಇದನ್ನು. ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಇದು ಸಾಂಗ್ ಆಫ್ ಇಂಡಿಯಾ ಅಂತ ಕಾರ್ನರಲ್ಲಿ ಇಟ್ಟಿರುವಂಥ ಗಿಡ. ಎಷ್ಟೋ ಗಿಡಗಳದ್ದು ನೇಮ್ಗಳನ್ನು ಪಿಕ್ಚರ್ ಸಮೇತ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಗಾರ್ಡನಿಂಗಲ್ಲಿ ಆಸಕ್ತಿ ಇರೋರು ಆ ವಿಡಿಯೋಗಳನ್ನು ನನ್ನ ಚಾನಲ್ನಲ್ಲಿ ನೋಡಬಹುದು. ಇಲ್ಲಿ ಡೈನಿಂಗ್ ಹಾಲ್ನಲ್ಲಿ ಮೀಶೋಯಿಂದ ತರಿಸಿರೋಂಥ ಸ್ಟ್ಯಾಂಡ್ಗಳಿಗೆ ಪೇಂಟ್ ಮಾಡಿ ಮನೆಯಲ್ಲಿರೋ ಬ್ಲೌಸ್ ಪೀಸನ್ನೇ ಹಾಕಿ ನೋಡಿ, ಈ ಥರ ಒಂದು ಗ್ಲಾಸ್ ಫಿಶ್ ಟ್ಯಾಂಕ್ ಅಂತ ಬರುತ್ತಲ್ಲ, ಒಂದು 500 ರೂಪಾಯಿ ಕೊಟ್ಟು ಮೀಶೋದಲ್ಲಿ ತರಿಸ್ಕೊಂಡಿದ್ದೆ. ಆ ಜಾರ್ಗೆ ನಾನು ಮನಿ ಪ್ಲ್ಯಾಂಟ್ಸು, ಕೋಲಿಯಸ್ ಗಿಡಗಳು ಇಟ್ಟು ಮತ್ತು ಒಂದಿಷ್ಟು ಪಿಂಗಾಣಿ ಗ್ಲಾಸ್ ಇತ್ತು, ಜಾಮ್ದು ಜಾರ್ಗಳಿದ್ವು, ಖಾಲಿ ಬಾಟ್ಲಿಗಳು, ಅವುಗಳನ್ನು ಕೂಡ ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ. ನಾನು ಯಾವುದನ್ನು ಎಸೆಯಲ್ಲ ಮತ್ತು ದುಡ್ಡು ಕೊಟ್ಟು ತರೋದು ಒಂದು ತುಂಬಾ ಕಡಿಮೆನೇ. ಗಿಡಗಳನ್ನು ಅಷ್ಟೇ ನಾನು ಎಲ್ಲ ಫ್ರೆಂಡ್ಸ್ ಜೊತೆ ಎಕ್ಸ್ಚೇಂಜ್ ಮಾಡ್ಕೊತಾ ಇರ್ತೀವಿ. ಈ ಥರ ಸ್ಟೆಪ್ಸ್ ಮೇಲೆ ಇಟ್ಟಿದ್ದೀನಲ್ಲ, ಕಡೆ ಪ್ಲೇಸ್ಗಳನ್ನ ಚೇಂಜ್ ಮಾಡಿರ್ತೀನಿ. ಇದು ಅಡುಗೆ ಮನೆಯಲ್ಲಿ ಅದೇ ಫಿಶ್ ಟ್ಯಾಂಕಿಗೆ ಜೆಲ್ಲಿ ಬಾಲ್ಸ್ನ ಹಾಕಿ ಮನಿ ಪ್ಲ್ಯಾಂಟ್ಸ್ನ ಇಡ್ತಾಯಿದ್ದೀನಿ. ಇದ್ರದ್ದೆಲ್ಲ ವೀಡಿಯೋಗಳನ್ನು ನಾನು ಮೊದಲೇ ಹಾಕಿರೋದ್ರಿಂದ ತಾವು ದಯವಿಟ್ಟು ಡೀಟೇಲಾಗಿ ಬೇಕಂದರೆ ನನ್ನ ಚಾನಲ್ನಲ್ಲಿ ನೀವು ಹೋಮ್ ಡೆಕೋರೇಷನ್ ವಿಡಿಯೋದಲ್ಲಿ ನೋಡ್ಬೋದು. ನನ್ನ ಹತ್ರ ಮನಿ ಪ್ಲ್ಯಾಂಟ್ಸು ತುಂಬ ವೆರೈಟೀಸ್ ಇದೆ. ಪೋಥೋಸು, ಮಾರ್ಬಲ್ ಕ್ವೀನ್, ಈ ಥರ ತುಂಬ ಕ್ರೀಪರ್ ತುಂಬಾ ಚೆನ್ನಾಗಿದ್ದಾವೆ. ಇದೆಲ್ಲ ಮಾಡೋದ್ರಿಂದ ತುಂಬ ಖುಷಿ ಇರುತ್ತೆ, ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಯಾಕೆಂದರೆ ನಮ್ಮ ಟೈಮು ಇದು ಮಾಡ್ತಾ ಎಷ್ಟೇ ಕಷ್ಟ ಆದರೂ ನಾವು ಇಷ್ಟಪಟ್ಟು ಮಾಡೋ ಕೆಲಸ ನಮಗೆ ಬೇಜಾರಾಗೋದಿಲ್ಲ, ಸುಸ್ತು ಆಗೋಲ್ಲ. ಎಲ್ಲ ಜೋಡಿಸಿ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಖುಷಿನೂ ಆಗುತ್ತೆ. ಈ ಜೆಲ್ಲಿ ಬಾಲ್ಸ್ಗಳು
ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಒಂದೊಂದು ಟೈಮ್ ಒಂದೇ ಕಲರ್ ಬಾಲ್ಸ್ ಹಾಕ್ತಿರ್ತೀನಿ ನೋಡಿ. ಈ ಮನಿ ಪ್ಲ್ಯಾಂಟ್ಸ್ಗಳನ್ನ ವೆಟ್ ಟಿಶ್ಯೂ ತೊಗೊಂಡು ದಿನ ಬಿಟ್ಟು ದಿವಸ ಒರೆಸ್ತಾ ಇರ್ತೀನಿ ನಾನು, ಯಾಕೆಂದರೆ ಧೂಳೆಲ್ಲ ಬಂದು ಎಲೆಗಳು ಮಂಕ ಕಾಣಿಸುತ್ತೆ ಅಂತ. ನೋಡಿ ಮತ್ತೊಂದು ದಿನ ಈ ರೀತಿ ಡೆಕೋರೇಟ್ ಮಾಡಿದ್ದೀನಿ. ಅದೇ ಬೌಲ್ಗೆ ಈರುಳ್ಳಿ ಆಲೂಗಡ್ಡೆ ತೊಗೊಂಡು ಬರಬೇಕಾದ್ರೆ ಕೊಡ್ತಾರಲ್ಲ ನೆಟ್ಟು ಬ್ಯಾಗ್ಗಳು, ಅದನ್ನು ಇಲ್ಲಿ ಉಪಯೋಗಿಸಿದ್ದೀನಿ. ಅಂದರೆ ಆ ಬ್ಯಾಗ್ ಒಳಗಡೆಗೆ ಈ ಗ್ಲಾಸ್ ಜಾರ್ ಇಟ್ಬಿಟ್ಟು ಮನಿ ಪ್ಲ್ಯಾಂಟ್ ಹಾಕಿರೋದು. ಟೇಬಲ್ ಕವರ್ ಚೇಂಜ್ ಮಾಡಿದ್ದೀನಿ ನೋಡಿ. ಈ ಡೈನಿಂಗ್ ಟೇಬಲ್ ಮೇಲೆ ನಾನು ಯಾವಾಗಲೂ ಯಾವುದಾದ್ರೂ ಹೊಸ ಹೊಸ ಗಿಡಗಳನ್ನ ಇಡೋದು. ಹಳೆ ಬೆಡ್ಶೀಟ್ಗಳೇ ಆಗಲಿ, ಬ್ಲೌಸ್ ಪೀಸ್ಗಳು, ವೇಲ್ಗಳಿದ್ದರೆ ಅವುಗಳನ್ನೇ ಉಪಯೋಗಿಸಿ ಈ ಥರ ಡೆಕೋರೇಷನ್ ಮಾಡ್ತಾಯಿರ್ತೀನಿ. ಇಂಡೋರ್ ಪ್ಲ್ಯಾಂಟ್ಗಳು ತುಂಬ ಇಟ್ಟಿದ್ದೀನಿ. ಯಾಕೆ ಅಂದರೆ ನಮಗೆ ಮೇಲ್ಗಡೆ ಸನ್ಲೈಟ್ ಡೈರೆಕ್ಟಾಗಿ ಬರುತ್ತೆ. ಅದರಿಂದ ಇಂಡೋರ್ ಪ್ಲ್ಯಾಂಟ್ಗಳು ಬೇಕಾಗಿರುವಂಥ ಮಾಡ್ರೇಟ್ ಬೆಳಕು ಮತ್ತು ಗಾಳಿ, ಬಿಸಿಲು ಸಾಕಾಗುತ್ತೆ. ಅದರ ಶಾಖದಿಂದ ನಮಗೆ ಒಳ್ಳೊಳ್ಳೆ ಗಿಡಗಳು ಚೆನ್ನಾಗಿ ಬರ್ತವೆ. ಇದು ನಮ್ಮ ಮನೆ ತೋಟದಲ್ಲಿ ಬಿಟ್ಟಿರುವಂಥ ಪನ್ನೀರ್ ರೋಸ್ಗಳು. ಒಂದೇ ದಿನ 13 ರೋಸ್ ಬಿಟ್ಟಿತ್ತು ಒಂದೇ ದೊಡ್ಡ ಗಿಡದಲ್ಲಿ. ಅದನ್ನೆಲ್ಲ ಹಾಕಿದ್ದೀನಿ. ಹಾಗೆ ಫ್ರೆಂಡ್ಸ್, ನೀವು ಯಾವ ರೀತಿಯೆಲ್ಲ ನೀವು ಮನೇನ ಅರೇಂಜ್ ಮಾಡ್ತಾ ಇರ್ತೀರಾ ಅದ್ರ ಬಗ್ಗೆನೂ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋಗಳು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸಿ. ಈ ಥರ ಆಗಾಗ ನಾವು ಫರ್ನಿಚರ್ಸ್ಗಳನ್ನ, ಡೋರ್ ಕರ್ಟನ್ಸು, ಬೆಡ್ ಸ್ಪ್ರೆಡ್ಸ್ಗಳು, ಟೇಬಲ್ ಕ್ಲಾತ್ಸು ಅದೆಲ್ಲನೂ ಚೇಂಜ್ ಮಾಡ್ತಾಯಿದ್ರೆ ಆ ಸಂದಿನಲ್ಲಿ ಮೂಲೆಯಲ್ಲಿ ಜೇಡ್ರ ಬಲೆ, ಜಿರಳೆ, ಹಲ್ಲಿ, ಕಸ, ಧೂಳು ಯಾವುದೂ ಇರೋದಿಲ್ಲ. ಮನೆಯೂ ನೀಟಾಗಿರುತ್ತೆ. ನೋಡಿದಾಗ ಮನಸ್ಸಿಗೂ ಸಮಾಧಾನ ಆಗುತ್ತೆ, ನಮಗೂ ಒಂಥರ ಖುಷಿ ಸಿಗುತ್ತೆ. ಆ ಥರ ಚೇಂಜಸ್ ಮಾಡ್ತಾಯಿದ್ರೆ ಒಳ್ಳೆಯದು. ಹಾಗೆ ಇಲ್ಲಿ ನೋಡಿ, ಹಾಲ್ನಲ್ಲಿ ಕಾರ್ನರ್ ಸೋಫಾ ಇದೆಯಲ್ಲ, ಇದನ್ನಲ್ಲಿ ಒಂದು ಕ್ಯಾಂಡಲ್ ಲೈಟ್ನ ಹಚ್ಚಿ ಇಟ್ಟಿದ್ದೀನಿ. ನೈಟ್ ಒಂದು ಆಫ್ಟರ್ 6 or 7 ಒಂದು ಅಂದರೆ ಸಂಜೆ 7 ಗಂಟೆ ಮೇಲೆ ದೀಪ ಹಚ್ಚಿದಾಗ ಇಲ್ಲಿ ಕ್ಯಾಂಡಲ್ ಆಗಲಿ ದೀಪ ಆಗಲಿ ಇಟ್ಬಿಟ್ಟು ಕ್ಯಾಂಡಲ್ ಹೋಲ್ಡರ್ನಲ್ಲಿ ಧ್ಯಾನ ಮಾಡೋದಕ್ಕೆ ತುಂಬ ಪ್ರಶಸ್ತವಾಗಿರುತ್ತೆ. ಈ ಥರ ಇಟ್ಟಾಗ ತ್ರಾಟಕ ಧ್ಯಾನ ಮತ್ತು ಸೈಲೆನ್ಸ್ ಮೆಡಿಟೇಷನ್ ಎರಡನ್ನೂ ಕೂಡ ತುಂಬ ಚೆನ್ನಾಗಿ ಮಾಡ್ಬೋದು. ಪೂರ್ತಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.